ಡ್ಯಾಮ್ ನಿರ್ಮಾಣದಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಈ ಪ್ರದೇಶದಲ್ಲಿ ಕಂಡು ಬಂದಿರುವಂತದ್ದು. ನಾವೀಗ ನಾಗರಜೆಡ್ಡು ಎನ್ನುವಂತ ಒಂದು ಕುದ್ರುವಿನಲ್ಲಿದ್ದೇವೆ. ಬ್ರಹ್ಮಾವರ ಸಮೀಪ ಬರ್ತದೆ. ಉಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಈ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ನದಿಗೆ ನೀವು ನೋಡ್ಬೋದು, ಅಲ್ಲಿ ಆ ನದಿಯ ಪಕ್ಕದಲ್ಲಿ ಅಂತ ಹೇಳಿದ್ರೆ ಏನು ಈ ಕಲ್ಯಾಣಪುರ ಬ್ರಿಡ್ಜ್ ಏನ್ ಬರ್ತದೆ ಅದರ ಪಕ್ಕದಲ್ಲಿ ಇರುವಂತ ಒಂದು ಹೊಳೆಯಲ್ಲಿ ಆ ಪಕ್ಕದಲ್ಲಿರುವಂತಂದ್ರೆ ಬ್ರಿಡ್ಜ್ಗೆ ಆ ಹೊಳೆಗೆ ಅಡ್ಡಲಾಗಿ ಬ್ರಿಡ್ಜ್ ಇದೆ. ಬ್ರಿಡ್ಜ್ ನಲ್ಲಿ ಏನು ಪಕ್ಕದಲ್ಲಿರುವಂತ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ನೀವು ನೋಡ್ಬೋದು. ಅಪೂರ್ಣವಾಗಿರುವಂತಹ ಡ್ಯಾಮ್. ಆ ಡ್ಯಾಮ್ ನಿರ್ಮಾಣದ ವೇಳೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಮಗಾರಿ ಸುಲಭವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಸುತ್ತಲಲ್ಲಿ ಅಂತ ಹೇಳಿದ್ರೆ ಅರ್ಧ ಹೊಳೆಗೆ ದಂಡೆಯನ್ನ ಕಟ್ಟಿ ಅಲ್ಲಿ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಪಕ್ಕದ ಈ ನಾಗರಜಿಡ್ಡು ಅನ್ನುವಂಥ ಪ್ರದೇಶದಲ್ಲಿರುವಂತ ರಸ್ತೆ ಇರ್ಬೋದು ಅಥವಾ ಈ ಕುದ್ರಿಗೆ ಸಂಪೂರ್ಣ ಸಮಸ್ಯೆಯನ್ನ ತಂದಿರುವಂತದ್ದು. ಯಾಕಂತ ಹೇಳಿದ್ರೆ ನೀರು ಸರಾಗವಾಗಿ ಹೊಳೆಯಲ್ಲಿ ಹರಿತಾ ಇತ್ತು. ಅದಕ್ಕೆ ಅಡ್ಡಲಾಗಿ ಆ ಡ್ಯಾಮ್ ಕಟ್ಟುವ ವೇಳೆ ಕಾಮಗಾರಿಗೆ ಏನು ದಂಡೆಯನ್ನು ಹಾಕಿದ್ರು, ಅದರಿಂದ ಒಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕಳೆದ ಬಾರಿ ಮಳೆಗಾಲದಲ್ಲಿ ಒಂದು 10 ರಿಂದ 15 ತೆಂಗಿನ ಮರಗಳು, ಈ ಕುದ್ರಿನಲ್ಲಿದ್ದಂತ 10 ರಿಂದ 15 ತೆಂಗಿನ ಮರಗಳು ಕುಸಿದು ಹೋಗಿತ್ತು. ಈಗ ನೀವು ನೋಡ್ಬೋದು ನಿವಾಸಿಗಳು ಯಾರಿದ್ದಾರೆ ಆ ನಿವಾಸಿಗಳು ನಿತ್ಯ ಸಂಪರ್ಕವನ್ನ ಏನು ರಾಜ್ಯ ಹೆದ್ದಾರಿಗೆ ಅಥವಾ ರಾಷ್ಟ್ರೀಯ ಹೆದ್ದಾರಿಗೆ ತೆರಳಬೇಕಾದ್ರೆ ಇದೇ ರಸ್ತೆಯನ್ನ ಅವರು ಸಾಗಿ ಹೋಗ್ಬೇಕಾಗತ್ತೆ. ಆ ರಸ್ತೆ ಕೂಡ ಕುಸಿದಿರೋದನ್ನು ನೀವು ನೋಡ್ಬೋದು. ಸಂಪೂರ್ಣವಾಗಿ ಆ ರಸ್ತೆ ಕುಸಿದಿರುವಂತದ್ದು ಅಂತ ಹೇಳಿದ್ರೆ ಆ ನೀರಿನ ಒತ್ತಡ ಏನೇ ಇದೆ, ಸರಾಗವಾಗಿ ಹರಿಯುವ ನೀರಿನ ಒತ್ತಡ ಅಲ್ಲಿ ಕಟ್ಟಾದ ಹಿನ್ನೆಲೆಯಲ್ಲಿ ಅದರ ಪ್ರೆಷರ್ ಅನ್ನುವಂಥದ್ದು ಈ ಕುದುರಿನ ಭಾಗಕ್ಕೆ ಬರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಕುಸಿತಕ್ಕೆ ಒಳಗಾಗಿರುವಂಥದ್ದು. ಬಹುತೇಕ ಇನ್ನೊಂದು 5 ರಿಂದ 10 ಮರಗಳು ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇದೆ ಅಂತ ನೋಡ್ಬೋದು. ಸಂಪೂರ್ಣವಾಗಿ ವಾಲ್ಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಗ್ರಾಮಸ್ಥರು ಕೂಡ ಈ ಬಗ್ಗೆ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಸಮಸ್ಯೆ ಮುಂದುವರೆದ್ರೆ ಮುಂದೆ ಕುದ್ರುವಿನ ಜನರ ಪರಿಸ್ಥಿತಿ ಏನು ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿರುವಂತದ್ದು. ಈಗ ಮೇಡಮ್, ಏನು ಸಮಸ್ಯೆ, ಯಾಕೆ ಅಂದ್ರೆ ಈ ಕಳೆದ 1 ವರ್ಷದಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಥವಾ ಈ ಡ್ಯಾಮ್ ನಿರ್ಮಾಣದಿಂದ ಬಳಿಕ ಈ ಸಮಸ್ಯೆ ಸೃಷ್ಟಿಯಾಗಿರೋದು ಅಥವಾ ಮೊದಲಿಂದ ಇತ್ತ ಅಂತ? ಮುಂಚೆಯಿಂದ ಇರ್ಲಿಲ್ಲ ಸರ್. ಅದೇನು ಡ್ಯಾಮ್ ಕಟ್ಟಿ ಅದೇನು ಇದು ಮಣ್ಣು ತೆಗಿಲಿಲ್ಲ ನೋಡಿ, ಅದರಿಂದ ಪ್ರಾಬ್ಲಮ್ ಆಗ್ತಾ ಉಂಟು. ಸೊ ಸರೌಂಡೆಡ್ ಏನು ಮಣ್ಣು ಹಾಕಿದ್ರು ಅವರು ಡ್ಯಾಮ್ ಕಟ್ಲಿಕ್ಕೋಸ್ಕರ. ಸೊ ಬೇಸ್ ಹಾಗೆ ಉಂಟು, ಅರ್ಧ ಮಾತ್ರ ತೆಗೆದು ಅಲ್ಲಿ ರಾಶಿ ಹಾಕಿದ್ದಾರೆ, ಮತ್ತೆ ಉಳಿದದ್ದು ಅಲ್ಲೇ ಉಂಟು. ಸೊ ನೀರಿನ ಫೋರ್ಸ್ ಏನುಂಟು ಅದು ಎಲ್ಲ ಇಲ್ಲೇ ಬರ್ತಾ ಉಂಟು. ಹೌದು, ಅದರಿಂದ ಇದು ತೆಂಗಿನ ಮರ, ರೋಡು ಎಲ್ಲ ಹೋಗ್ತಾ ಉಂಟು ಸರ್. ಹೌದು, ಇನ್ನು ಮತ್ತೆ ಮನೆಗೂ ನುಗ್ತದೆ. ಇನ್ನು ರೋಡ್ ಎಲ್ಲ ಹೋದ್ರೆ ಕಡೆಗೆ ತುಂಬಾ ಪ್ರಾಬ್ಲಮ್. ಈ ಸಮಸ್ಯೆ ಆಗ್ತಿರೋ ಬಗ್ಗೆ ಸ್ಥಳೀಯ ನಿಮ್ಮ ಗ್ರಾಮ ಪಂಚಾಯತ್, ಉಪ್ಪೂರು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ರ ಅಥವಾ ಇನ್ಯಾರ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರ ಅಂತ? ಪಂಚಾಯತಿನವರಿಗೆ ಮನವಿ ಕೊಟ್ಟಿದ್ವಿ ಸರ್. ಅಲ್ಲಿ ಎಲ್ಲ ಮೀಟಿಂಗ್ ಎಲ್ಲ ಆಗಿ ಏನು ಮಾಡ್ತೇನಂತ ಹೇಳಿದ್ರು, ಮತ್ತೇನು ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಏನು ಹೆಲ್ಪ್ ಏನು ಆಗ್ಲಿಲ್ಲ. ಬಂದು ಹೋಗಿದ್ರು, ನೋಡಿ ಹೋಗಿದ್ರು ಅಷ್ಟೇ. ಮತ್ತೆ ಎಂತದ್ದು ಮಾಡ್ಲಿಕ್ಕೆ. ಒಟ್ಟು ಎಷ್ಟು ಮನೆಗಳಿದೆ ಮತ್ತೆ ಎಷ್ಟು ಜನ ಇದ್ದಾರೆ? ಒಂದು 50 ಮನೆಗಳಿವೆ ಸರ್. ಅದ್ರಲ್ಲಿ ಎಲ್ಲ ಸ್ಕೂಲ್ ಮತ್ತೆ ಕಾಲೇಜಿಗೆ ಹೋಗೋ ಮಕ್ಕಳೇ ಇದ್ದಾರೆ. ಮತ್ತೆಲ್ಲ ಏಜ್ಡ್ ಪೀಪಲ್ ಇರೋದು. ಸೊ ರಾತ್ರಿ ಅವರಿಗೆ ಹುಷಾರಿಲ್ಲ ಅಂದ್ರೆ ಎಲ್ಲ ತುಂಬಾ ಕಷ್ಟ ಆಗ್ತದೆ ಆಚೆ ಈಚೆ ಹೋಗ್ಲಿಕ್ಕೆ. ಮತ್ತೆ ಮೇನ್ ರೋಡ್ ಅಂದ್ರೆ ಆಲ್ಮೋಸ್ಟ್ ಆಕ್ಟಿವಿಟೀಸ್ ಎಲ್ಲ ಇದೆ ರೋಡಲ್ಲಿ ಆಗೋದು. ಸೊ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಕಾಮಗಾರಿಯಿಂದಲೇ ಸಮಸ್ಯೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಹೇಳುವಂಥದ್ದು. ಸರ್, ಈಗ ದಿನನಿತ್ಯ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ. ಈಗ ಮಳೆಗಾಲದಲ್ಲಿ ಬಹುತೇಕ ಕುಸಿದೆ, ಇನ್ನು ಮಳೆಗಾಲ ಬರ್ತಿದೆ. ಈಗ ನಿಮ್ ಬೇಡಿಕೆ ಏನು ಅಂತ ಮುಂದೆ? ನಮ್ಮ ಬೇಡಿಕೆ ಅಂದ್ರೆ ಆ ಮಣ್ಣನ್ನು ಅವರು ಏನು ಡ್ಯಾಮಿಗೆ ಮಣ್ಣು ಹಾಕಿದ್ದಾರೆ ಆ ಮಣ್ಣನ್ನು ಸಮರ್ಪಕವಾಗಿ ತೆಗಿಬೇಕು. ಸಮರ್ಪಕವಾಗಿ ತೆಗೆದು ನೀರು ಹರಿಯುವಂತೆ ಮಾಡಿಕೊಡ್ಬೇಕು. ಹಾಗೆ ಇಲ್ಲಿ ನಮ್ಗೆ ಒಂದು ತಡೆಗೋಡೆ, ಇಲ್ಲಿಂದ ಶಾಶ್ವತ ತಡೆಗೋಡೆ ನಾಗರಜಿಡ್ಡದಿಂದ ಮಾಯಾಡಿವರೆಗೆ ಅಂದ್ರೆ ಎಲ್ಲ ಕುಸಿದಿದೆ. ಮತ್ತೆ ರಸ್ತೆ ನಮ್ಗೆ ಸಮರ್ಪಕವಾಗಿ ಮೊದಲಿನ ರೀತಿ ಹೇಗಿತ್ತು ಆ ರೀತಿಯಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ. ನಮ್ಗೆ ಡ್ಯಾಮ್ ಇಲ್ಲಿ ಅಗತ್ಯವಿಲ್ಲ. ಡ್ಯಾಮ್ ಆದ್ರೆ ನಾವು ಉಪ್ಪು ನೀರು ಕುಡಿಬೇಕಾಗ್ತದೆ. ಇಲ್ಲಿ ಈಗ ನಮ್ಮ ಬಾವಿಯಲ್ಲೆಲ್ಲ ಸಿಹಿ ನೀರು ಉಂಟು. ಇಲ್ಲಿ ಡ್ಯಾಮ್ ಆದ್ರೆ ನಾವು ಉಪ್ಪು ನೀರು ಕುಡಿದು ಮತ್ತೆ ತೋಟ ಎಲ್ಲ ನಮ್ದು ಮುಳುಗಿ ಹೋಗ್ತದೆ. ಈಗ ಡ್ಯಾಮ್ ಮಾಡುವಾಗ ಮೊದಲು ನಿರ್ಮಾಣ ಸ್ಟಾರ್ಟ್ ಮಾಡುವ ಮೊದಲು ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಯಾರಿಗೆ ಏನು ಹೇಳಲಿಲ್ಲ, ಅವರ ಒಳಗೆ ಅವರು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ನಾವು ಇದು ಮನವಿ ಕೊಟ್ಟಿದ್ದೇವೆ ಆಗ್ಬಾರ್ದು ಅಂತ. ಆದ್ರೂ ನಮ್ಗೆ ಏನು ಅವರ ಗ್ರಾಮ ಪಂಚಾಯತ್ ಏನು ನಮ್ಗೆ ಇದು ಬರ್ಲಿಲ್ಲ, ರಿಪ್ಲೈ ಬರ್ಲಿಲ್ಲ. ಈಗ ಬದಿ ಕಟ್ಟಿ ಕೊಡ್ಬೇಕಂತ ನೀವು ಹೇಳುದು? ಕಟ್ಟಿ ಕೊಡದಿದ್ರೆ ಮಧ್ಯೆ ಹೋಗ್ತಾ ಉಂಟು. ಅವ್ರು ಬದಿ ಕಟ್ಟಿ ಕೊಡದಿದ್ದರೆ ನಾವು ಮಧ್ಯೆ ಹೋಗ್ತಾ ಉಂಟು. ಈಗ ಸಾಧಾರಣ ಒಂದು 25 ಮರ ಈಗ ಆಲ್ರೆಡಿ ಹೋಗಿದೆ. ನೀವು ನೋಡಿ, ಈಗ ತೋರ್ತಾ ಉಂಟಲ್ಲ 10-15 ಮರ ಈಗೊತ್ತು ನಾಳೆ ಹೋಗ್ತದೆ, ಆ ಟೈಪ್ ನಲ್ಲಿ ಇದೆ. ಇನ್ನು ಸದ್ಯದಲ್ಲಿ ಮಳೆಗಾಲ ಬರೋದ್ರೊಳಗೆ ಅರ್ಧ ರಸ್ತೆ ಹೋಗ್ತದೆ. ಮಳೆಗಾಲ ಬಂದ ನಂತರ ಕಂಪ್ಲೀಟ್ ಅದೊಂದು ಕುದುರು ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಒಟ್ಟಾರೆಯಾಗಿ ಹೇಳೋದು, ಆ ಕಾಮಗಾರಿ ನಮಗೆ ಅಗತ್ಯ ಇರಲಿಲ್ಲ.
ನಾವು ಕುದ್ರುವಾಸಿಗಳಿಗೆ ಆ ಕಾಮಗಾರಿಯೇ ದೊಡ್ಡ ಸಮಸ್ಯೆನ ತಂದಿರುವಂತದ್ದು. ರಸ್ತೆ ಒಂದ್ ಕಡೆ ರಸ್ತೆ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಪಕ್ಕದಲ್ಲಿರುವಂತ ತೆಂಗಿನ ಮರ ಏನಿದೆ ಅದು ಸಂಪೂರ್ಣವಾಗಿ ನದಿ ಪಾಲಾಗ್ತಿರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಮಳೆಗಾಲ ಬರ್ತಾ ಇದೆ, ಅದ್ರ ಮೊದಲು ಏನಾದ್ರೂ ಒಂದು ಪ್ರಯತ್ನ ಪಟ್ಟು ಈ ಹೊಳೆಗೆ ಬದಿಕಟ್ಟಿ ನಮ್ಮ ಕುದ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿದೆ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.